ನಾನ್ಸೆನ್ಸ್ ಅಪ್ಪ. ಅಮ್ಮ ಎಷ್ಟ್ ಸಲ ಹೇಳಿದೀನಿ ಅಮ್ಮ ನಿಂಗೆ ಆ ಗೇಟ್ ಮೇಲೆ ಬಟ್ಟೆನ ಒಣಗಾಕ್ಬೇಡ ಅಂತ. ಏಯ್ ಬರೋ ಇಲ್ಲಿ ತೊಳೋ, ಬ್ಯಾಗ್ ತಗೊಂಡ್ ರೂಮ್ ಗಿಡೋಗು ತಗೋ. ಏಯ್ ಜಾಸ್ತಿ ತಿರುಗಿಸ್ ಮಾತಾಡ್ಬೇಡ ಕಣ ನಂಗೆ ನೀನು. ನಿಮ್ಮಕ್ಕ ನಾನು, ಅದು ಅಲ್ದೆ ಕೆಲ್ಸಕ್ಕೆ ಹೋಗಿ ದುಡಿತಿರೋ ಹೆಣ್ಣು ತಿಳ್ಕೊ. ಯಾಕಂಗ್ ಬಡ್ಕೊಂಡ್ ಸಾಯ್ತಾ ಇದ್ದೀರಾ? ನಾನ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಆಫೀಸ್ ಕಾಲ್ ಇದು ಗೊತ್ತಾ? ಇನ್ನ ಎಷ್ಟೊತ್ತು ಮಮ್ಮಿ? ಇವತ್ತೇ ಊಟ ಹಾಕ್ತೀಯಾ ಇಲ್ವಾ? ಸ್ವಲ್ಪ ಸೈಲೆಂಟ್ ಆಗಿರಿ. ವಾಟ್, ಚಿಕನ್ ಮಾಡಿಲ್ವಾ? ಅಟ್ಲೀಸ್ಟ್ ಮಟನ್ ಆದ್ರೂ ಮಾಡ್ಬೇಕಲ್ವಾ ಮಮ್ಮಿ? ಕೆಲ್ಸಕ್ಕೆ ಹೋಗ್ತಿರೋ ಹೆಣ್ಮಗ್ಳು ಒಂದ್ ಫೋನಲ್ಲಿ ಮಾತಾಡ್ತಿದ್ದಾಳೆ ಅನ್ನೋ ಒಂದು ರೆಸ್ಪೆಕ್ಟ್ ಇಲ್ದಂಗೆ ಹೆಂಗೆ ವಟ ವಟ ಅಂತ ಬಾಯಿನ ಬಡ್ಕೊಂತ ಇದಾರೆ ಇವ್ರುಗಳು. ಫೋನ್ ಪೇ ಮಾಡಿದೀನಿ, ನೋಡ್ಕೊಂಡ್ ಖರ್ಚು ಮಾಡು, ಮತ್ತೆ ನನ್ನ ಹತ್ರ ಕಾಸು ಕೇಳಕ್ ಬರ್ಬೇಡ. ಇದೇನಾ ಇವರು ಕೆಲ್ಸಕ್ಕೆ ಹೋಗ್ತಿರೋ ಹುಡುಗಿಗೆ ರೆಸ್ಪೆಕ್ಟ್ ಕೊಡೋದು? ವಾಟ್ ಮಮ್ಮಿ, ಯಾಕ್ ಮಮ್ಮಿ ನನ್ ರೂಮಲ್ಲಿ ಬಟ್ಟೆನ ಹಿಂಗ್ ಹರ್ಗ ಹಾಕಿದ್ಯಾ? ಕೆಲ್ಸಕ್ಕೆ ಹೋಗ್ತಿರೋ ಹುಡುಗಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡ್ಬೇಕು ಮಮ್ಮಿ ನೀನು. ಪ್ಲೇಸ್ ಕ್ಲೀನ್ ಆಗಿಲ್ಲ ಅಂದ್ರೆ ನಂಗೆ ಅಲ್ಲಿ ಇರಕ್ ಆಗಲ್ಲ ಅಂತ ನಿಂಗೆ ಗೊತ್ತು ತಾನೆ. ಹೈಜಿನ್ ಇಂಪಾರ್ಟೆಂಟ್ ನನಗೆ. ದುಡಿತಿರೋ ಹೆಣ್ಣು ನಾನು. ನಾನೇ ಹಿಂಗ್ ಬಟ್ಟೆನ ಹರ್ಗಾಕಿದ್ರೆ ಏನಾಯ್ತು ಮಮ್ಮಿ? ನೀನ್ ಬಂದು ಕ್ಲೀನ್ ಮಾಡ್ಬೋದು ತಾನೆ. ಕೆಲ್ಸಕ್ಕೆ ಹೋಗೋ ಹುಡುಗಿಗೆ ಮನೇಲೂ ಕೆಲ್ಸ ಕೊಡ್ತಿರಲ್ಲ ನೀವು. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ